ಕರ್ತನಿಗೆ ಸುವಿಗಳು, ನಿಮ್ಮೆಲ್ಲರಿಗೆ ಸುವಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಎಫೆಸ ಪತ್ರಿಕಾ 2ನೇ ಅಧ್ಯಾಯ 21ನೇ ವಚನ. ಯೇಸು ಕ್ರಿಸ್ತನ ಮುಖ್ಯವಾದ ಮೂಲೆಗಲ್ಲು, ಆತನನ್ನು ಕಟ್ಟಡದ ಎಲ್ಲ ಭಾಗಗಳನ್ನು ಹೊಂದಿಕೊಂಡು ಯೇಸು ಕ್ರಿಸ್ತನು ಮೂಲಗಲ್ಲು, ಬುನಾದಿ, ಫೌಂಡೇಶನ್ ಅಂತ ನಾವು ಹೇಳ್ತೀವಿ. ಎಲ್ಲ ಭಾಗಗಳನ್ನು ಒಂದೇ ಹೊಂದಿಕೊಂಡು ಹೊಂದುವ ಹಾಗೆ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಕರ್ತನಲ್ಲಿ ಪರಿಶುದ್ಧ ದೇವಾಲಯವು ಆಗುತ್ತಾ ಇದೆ. ನೀವು ಕರ್ತನನ್ನು ಆಶ್ರಯಿಸಿದಾಗ, ಯೇಸು ಕ್ರಿಸ್ತನನ್ನು ನಂಬಿದಾಗ ನಿಮ್ಮ ಒಂದು ಕಣ್ಣುಗಳು ಪರಿಶುದ್ಧವಾಗ್ತಾ ಇದ್ದಾವೆ, ಕಾಲು, ಕೈ ಎಲ್ಲವೂ ಒಂದೊಂದು ಪಾರ್ಟು ಒಂದೊಂದು ಪರಿಶುದ್ಧವಾಗಿ ಮಾರ್ಪಡಿಸುತ್ತಾ ಇದೆ. ಆದರೆ 2ನೇ ಅಧ್ಯಾಯ ಆದಿಕಾಂಡದಲ್ಲಿ 18ನೇ ವಚನ, ಮನುಷ್ಯನು ಒಂಟಿಗ ಇರುವುದನ್ನು ಒಳ್ಳೆಯದಲ್ಲ ಅಂತ ಅವನಿಗೆ ಸಹಕಾರಿಯಾದ ಸ್ತ್ರೀನನ್ನು ಮಾಡಿ ಕರ್ಕೊಂಬಂದನು. ಆದಾಮಿನಲ್ಲಿ ಎಲುಬನ್ನು ಕಿತ್ತು ನಮಗೆ ಕುಟುಂಬ ವ್ಯವಸ್ಥೆಯನ್ನು ಮಾಡಿದನಲ್ಲ. ಕುಟುಂಬ ಕಟ್ಟಬೇಕು. ನೀವು ನಿಮ್ಮ ಶರೀರಕ್ಕೆ ಆತ್ಮಕ್ಕೂ ಎರಡು ಒಂದಾಗಿರಬೇಕು. ಏಕೆಂದರೆ ಆತ್ಮ ಬೇರೆ, ಶರೀರವು ಬೇರೆ. ಎರಡು ಎತ್ತುಗಳು ಆ ಕಡೆ ಈ ಕಡೆ ಹೋದರೆ ನೀವು ವ್ಯವಸಾಯ ಮಾಡೋದುಂಟಾ? ಎರಡು ಒಂದು ಕಡೆಗೆ ಹೋಗಬೇಕು. ಏಕೆಂದರೆ ನಿಮ್ಮ ಆತ್ಮ, ನಿಮ್ಮ ಶರೀರವು ಒಂದೇ ಆಗಿರಬೇಕು. ನಿಮ್ಮ ಕುಟುಂಬ, ನಿಮ್ಮ ಹೆಂಡತಿ, ನೀವು ಒಂದೇ ಆಗಿರ್ಬೇಕು. ನಿಮ್ಮ ಮಕ್ಕಳು, ಕುಟುಂಬ ವ್ಯವಸ್ಥೆ ಕಟ್ಟಿದ್ರೆ, ಒಂದು ಊರು ಕಟ್ಟುತ್ತೆ. ಊರು ಕಟ್ಟಿದ್ರೆ ಮನೆ ಕಟ್ಟಿದ್ರೆ ಊರು ಕಟ್ಟುತ್ತೆ. ಊರು ಕಟ್ಟಿದ್ರೆ ಮಂಡಲ ಕಟ್ಟುತ್ತೆ. ಮಂಡಲ ಕಟ್ಟಿದ್ರೆ ಜಿಲ್ಲಾ ಕಟ್ಟುತ್ತೆ. ಜಿಲ್ಲಾ ಕಟ್ಟಿದ್ರೆ ರಾಷ್ಟ್ರವು ಕಟ್ತದೆ. ರಾಷ್ಟ್ರಗಳು ಕಟ್ಟಿದ್ರೆ ದೇಶವು ಕ್ಷೇಮಾಭಿವೃದ್ಧಿಲು ನಡೆಯುತ್ತೆ. ಹಾಗೆ ಎಲ್ಲ ಕಟ್ಟಡವು ಒಂದಿಯಾಗಿ ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಪರಿಶುದ್ಧ ದೇವಾಲಯವಾಗುತ್ತದೆ. ಪರಿಶುದ್ಧ ದೇವಾಲಯವಾಗಬೇಕಂದ್ರೆ ಆ ದೇವಾಲಯದಲ್ಲಿ ಏನಿರಬೇಕು? ವಾಕ್ಯವು ಇರಬೇಕು, ದೇವರ ಪ್ರಾರ್ಥನೆ ಇರಬೇಕು, ದೇವರ ಸನ್ನಿಧಿ ಇರಬೇಕು. ನೋಡ್ರಿ, ನಾವು ಎಲ್ಲಿಗಾರ ಹೋದಾಗ ನಮಗೆ ಗೊತ್ತಾದವರು ಏನಾಗ್ತಂದ್ರೆ, ಊಟ ಮಾಡಿದ್ಯಪ್ಪ, ಚೆನ್ನಾಗಿದೆಯಪ್ಪ. ನೀವು ಏನು ಹೇಳ್ತೀರಾ? ನಾವು ಚೆನ್ನಾಗಿದ್ದೀವಿ ಅಂತ. ಹೆಂಗೆ ಹೇಳ್ತೀರಾ? ಇನ್ನು ಉಳ್ತಾ ಇದೆಯಾ, ಸೋಕ್ ಮಾಡ್ತಾ ಇದೆಯಾ, ಸ್ಟೈಲ್ ಮಾಡ್ತಾ ಇದೆಯಾ, ಎಲ್ಲ ಮಾಡ್ತಾ ಇದೆಯಾ. ಆದರೆ ಇನ್ನು ಸುಳ್ಳು ಹೇಳ್ತಾ ಇದೆಯಾ? ಸುಳ್ಳು ಹೇಳಿದರೆ ಅಧರ್ಮ ಮಾಡೋನು ಪಾಪ ಮಾಡೋನು ಅಧರ್ಮಕ್ಕೆ ಅಧರ್ಮ ಮಾಡ್ತಾ ಇದ್ದಾನೆ. ಪಾಪ ಮಾಡೋನು ಪಾಪಕ್ಕೆ ದಾಸನು. ಆಜ್ಞೆಗಳು ಅತಿಕ್ರಮಿಸುವುದೇ ಪಾಪ. ಆತ್ಮದಲ್ಲಿ ನಿಮಗೆ ನೋವು ಬರ್ತಾ ಇದೆ. ಯಾಕೆ ಗೊತ್ತಾ? ಶರೀರಕ್ಕೆ ಬರ್ತಾ ಇದೆ. ನೀವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀರಿ. ಯಾಕೆಂದರೆ ನಿಮ್ಮ ಶರೀರವು ಕಟ್ಟಿದರೆ ಮಹಾತ್ಮ ಕಟ್ಟುತ್ತೆ, ನಿಮ್ಮ ಮನೆ ಕಟ್ಟುತ್ತೆ, ನಿಮ್ಮ ಕುಟುಂಬ ಕಟ್ಟುತ್ತೆ, ರಾಷ್ಟ್ರವು ಕಟ್ಟುತ್ತೆ. ಯೇಸು ಕ್ರಿಸ್ತನೇ ಮೂಲೆಗಲ್ಲು. ಯೇಸು ಕ್ರಿಸ್ತನು ಮೂಲೆಗಲ್ಲನಾಗಿ ನೀವು ಮಹಿಮೆಪಡಿಸಬೇಕು. ನೋಡ್ರಿ, ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಕರ್ತನಲ್ಲಿ ಪರಿಶುದ್ಧ ದೇವಾಲಯವು ಆಗುತ್ತದೆ. ನೀವು ಶರೀರಕ್ಕೆ
ಸಮಯ ಕೊಟ್ಟರೆ ಅದು ಶರೀರವು ಚೆನ್ನಾಗಿರುತ್ತೆ. ಆದರೆ ಆತ್ಮಕ್ಕೆ ಸಮಯ ಕೊಟ್ಟರೆ, ಆತ್ಮಕ್ಕೂ ಶರೀರಕ್ಕೂ ಸಮಯ ಕೊಟ್ಟರೆ ಆತ್ಮ ಶರೀರವು ಆತ್ಮಕ್ಕೆ, ಆತ್ಮದಲ್ಲಿ ಆರೋಗ್ಯವಿರಬೇಕು. ಚೆನ್ನಾಗಿದ್ದೀರಾ ಅಂತ ನೀವು ಕೇಳಿದಾಗ ನೀವು ಸುಳ್ಳು ಹೇಳಬಾರ್ದು. ನೀವು ಆತ್ಮವನ್ನು ಶುದ್ಧಿ ಮಾಡ್ಕೊತ ಇರಬೇಕು. ಆತ್ಮಕ್ಕೆ ಆಹಾರವು ವಾಕ್ಯವು, ಧ್ಯಾನ, ಉಪವಾಸ ಮಾಡಿ ನೀವು ಸುಳ್ಳು ಹೇಳೋದನ್ನು ಬಿಡಬೇಕು. ಯಾವ್ದಾದ್ರು ಚೆನ್ನಾಗಿದ್ದೀರಾ ಅಂತ ಹೇಳಿದಾಗ ನೀವು ಚೆನ್ನಾಗಿದ್ದೀವಪ್ಪ, ನಮ್ಮ ಆತ್ಮೀಯ ಸ್ಥಿತಿ ಚೆನ್ನಾಗಿದೆ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳಬೇಕು. ಒಂದು ಸುಳ್ಳು ಅಬ್ರಹಾಮನನ್ನು ಭಾರಿ ಇಂದಿಗೂ ನೋವಿಸ್ತಾ ಇದೆ. ಅಂಥ ಕೆಲಸ ನಾವು ಮಾಡಬಾರ್ದು. ಇಲ್ಲಿ ವಾಕ್ಯವು ಏನು ಹೇಳುತ್ತೆ ಅಂದರೆ, ಹೊಂದಿಕೊಂಡು ಎಲ್ಲ ಭಾಗಗಳು ಹೊಂದಿಕೊಂಡು ಕಟ್ಟಡ ವೃದ್ಧಿಯಾಗುವಂತೆ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕ ದೇವರಿಗೆ ನಿವಾಸ ಸ್ಥಳವಾಗಿ ನಿಮ್ಮ ಸಂಗಡ ಕಟ್ಟಲ್ಪಡ್ತಾ ಇದ್ದೀರಿ. ನೀವೇ ಮಂದಿರವು. ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮನು ನಿವಾಸ ಮಾಡ್ತಾ ಇದ್ದಾನೆ. ನೋಡ್ರಿ, ಇದಕ್ಕೆ ಬೇಕಾಗಿದ್ದು ಮೂಲ ಏನು? ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲಗಲ್ಲು. ಆದರೆ ಪೇತೂರು 5:5 ಏನು ಹೇಳ್ತಾ ಇದ್ದಾನೆ? ನೀವೆಲ್ಲರೂ ದೀನ ಮನಸ್ಸು ಎಂಬ ವಸ್ತ್ರವನ್ನು ಧರಿಸ್ರಿ, ಸೊಂಟಕ್ಕೆ ಕಟ್ಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ. ದೇವರು ಅಹಂಕಾರಗಳನ್ನು ಎದುರಿಸ್ತಾನೆ, ದೀನರಿಗಾಗಿ ಕೃಪೆಯನ್ನು ಅನುಗ್ರಹಿಸ್ತಾನೆ. ನೀವೆಲ್ಲರೂ ದೀನ ಮನಸ್ಸು ಎಂಬ ವಸ್ತ್ರವನ್ನು ಧರಿಸ್ಕೊಳ್ಬೇಕು. ದೀನರಾಗಿದ್ದರೆ ಬೇರೆಯೊಬ್ಬರನ್ನ ಕೇಳಿದಾಗ, ಅರೇ ಅವ್ರು ನಮ್ಮನ್ನು ಕೇಳ್ತಾರೋ, ನಾವು ಸುಳ್ಳು ಹೇಳಬಾರ್ದು ಅಂದರೆ ನಾವೀಗ ಸಿದ್ಧಪಡಬೇಕು. ದೇವರ ಮಂದಿರಕ್ಕೆ ಹೋಗುವಾಗ ನಾವು ಪರಿಶುದ್ಧವಾಗಿರ್ತೀವಿ. ಹಾಗೆ ನಾವು ಒಳ್ಳೆಯದನ್ನು ಮಾಡಿದರೆ ನಮಗೆ ಗೌರವ ಸಿಗುತ್ತೆ. ದೇವರು ನಮ್ಮನ್ನು ಮಹಿಮೆ ಪಡಿಸ್ತಾನೆ. ನನ್ನ ಮಹಿಮೆ ಪಡಿಸೋನು ನಾನು ಅವ್ರನ್ನ ಮಹಿಮೆ ಪಡಿಸ್ತೀನಿ ಅಂತ ದೇವರು ಹೇಳಿದ್ದಾನೆ. ಅದಕ್ಕಾಗಿ ನೀವೆಲ್ಲರೂ ದೀನ ಮನಸ್ಸು ಎಂಬ ವಸ್ತ್ರವನ್ನು ಕಟ್ಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ, ಒಬ್ಬೊಬ್ರಿಗೊಬ್ಬರು ಪ್ರೀತಿಸ್ರಿ, ಒಬ್ಬರಿಗೊಬ್ಬರು ಕಲೆಕ್ಷನ್. ಒಂದು ಊರು ಕಟ್ಟಿದರೆ ಮನೆ ಕಟ್ಟುತ್ತೆ, ಮನೆ ಕಟ್ಟಿದರೆ ಒಂದು ಊರು ಕಟ್ಟುತ್ತೆ, ಊರು ಕಟ್ಟಿದರೆ ಜಿಲ್ಲಾ ಕಟ್ಟುತ್ತೆ, ಜಿಲ್ಲಾ ಕಟ್ಟಿದರೆ ರಾಷ್ಟ್ರವು ಕಟ್ಟುತ್ತೆ, ರಾಷ್ಟ್ರ ಕಟ್ಟಿದರೆ ದೇಶವು ಕಟ್ಟುತ್ತೆ. ಒಂದೇ ಒಂದು ವಚನದಲ್ಲಿ ಯೇಸು ಕ್ರಿಸ್ತನ ಮೂಲಗಲ್ಲಾಗಿ ಅಭಿವೃದ್ಧಿಗೊಳಿಸಿ ಮಂದಿರವನ್ನು ಏರ್ಪಡಿಸ್ತಾ ಇದ್ದಾನೆ. ನೀವೆಲ್ಲರೂ ಮಂದಿರವು, ಆತ್ಮಕ್ಕೆ ಆಹಾರವು, ವಾಕ್ಯವು, ಧ್ಯಾನ, ಉಪವಾಸ ಇವೆಲ್ಲ ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾನೆ ದೇವರು. ಆತ್ಮಕ್ಕೆ ಸಂಬಂಧವಾದ ದೀನ ಪರಿಚರ್ಯವನ್ನು, ಆತ್ಮ ಸಂಬಂಧವಾದ ಪರಿಚಯವನ್ನು ನಾವು ಬಲಗೊಳಿಸಬೇಕು. ಆತ್ಮವನ್ನು ಬಲಗೊಳಿಸಬೇಕು. ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮಿಂದ ಎಷ್ಟೋ ಆತ್ಮೀಯ ವಿಷಯಗಳು ಹೇಳ್ತಾ ಇದ್ರೆ ತಂದೆ. ನಾವು ಕುಟುಂಬ ವ್ಯವಸ್ಥೆಯನ್ನು, ಮಕ್ಕಳನ್ನು ಬೆಳೆಸ್ಕೊಳ್ಳೋದು ಅಪ್ಪ ಬಹು ವಿಶೇಷವಾದ ಕೆಲಸ. ಕುಟುಂಬವನ್ನು ಕಟ್ಕೊಳ್ಳೋದು ಬಹು ವಿಶೇಷವಾದ ಕೆಲಸ. ಮಂದಿರವನ್ನು ಕಟ್ಟೋದು, ಊರನ್ನು ಕಟ್ಟೋದು, ಮನೆಯನ್ನು ಕಟ್ಟೋದು, ತಂದೆ ಜಿಲ್ಲೆಯನ್ನು ಕಟ್ಟೋದು, ರಾಷ್ಟ್ರವನ್ನು ಕಟ್ಟೋದು, ದೇಶವನ್ನು ಕಟ್ಟೋದು. ಅಪ್ಪ ನೀನು ಮಹಿಮೆ ಪಡಿಸಿದ್ರೆ ತಾನೇ ತಂದೆ ಒಂದೊಂದು ಕಟ್ಟಲ್ಪಟ್ಟೋದು. ನಿನಗೆ ಸ್ತೋತ್ರ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.